ಅವತ್ತು ಇಡೀ ದಿನ ನೀವು ಸಿ ಟಿ ರವಿ ಅವರ ಜೊತೆಗಿದ್ರಿ, ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಯಾವ ನಿಟ್ಟಿನಲ್ಲಿ ಯಾವ ರೀತಿ ಮಾಡಿದ್ರಿ ಸರ್? ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ನಾಯಕನಾಗಿ ನಾನು ಕೊಡಬೇಕಾಗಿದ್ದಂಥ ಗೌರವವನ್ನು ಕೊಟ್ಟಿದ್ದೀನಿ. ಅವರು ನಮ್ಮ MLC ಅವರು. ಮತ್ತು ನನಗೆ ಭಾಳ ವರ್ಷದಿಂದ ನಾನು ಅವನು ಎಲ್ಲ ಚುನಾವಣೆಗಳಿಗೆ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದೀನಿ. ಮೊದಲನೇ ಬಾರಿ 2ನೇ ಬಾರಿ ನಿಂತಾಗೆಲ್ಲನೂ ಕೂಡ. ಅದರಿಂದ ನಾನು ಏರ್ಪೋರ್ಟ್ಗೆ ಬಂದು ಫ್ಲೈಟ್ ಹತ್ತುತ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಫೋನ್ ಬಂತು, ಅಣ್ಣ ನೀನು ವಾಪಸ್ ಬಂದುಬಿಡೋಣ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಅಂದರು. ಸೊ ನಾನು ಅಲ್ಲಿ ಟಿಕೆಟ್ನ ಅಲ್ಲೇ ಬಿಸಾಕಿ ವಾಪಸ್ ಬಂದು ಸ್ಟೇಷನ್ ಹತ್ರ ನಾನು ಬಂದೆ. ಒಬ್ಬ ಅವರು ಇದು ಸಿ ಟಿ ರವಿಯವರು ನಮ್ಮ ನಾಯಕರು, BJPಯ ಕಾರ್ಯಕರ್ತ, ಒಬ್ಬ ನಾಯಕ. ಅದರಿಂದ ಅವರ ರಕ್ಷಣೆ ಮಾಡುವಂಥದ್ದು ಕೂಡ ಒಬ್ಬ ಹಿರಿಯ ಸದಸ್ಯನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಖಂಡಿತವಾಗ್ಲೂ. ಯಾಕಂದರೆ ಈಗ ಗಮನಿಸ್ತಾ ಇದ್ದೀವಿ ಸರ್, ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಅದರಲ್ಲೂ ಕೂಡ BJPಯಲ್ಲಿ ಬಣಬಡಿದಾಟಗಳು ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಭಿನ್ನಮತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯತ್ನಾಳ್ ಅವರು ಒಂದು ಬಣ, ವಿಜೇಂದ್ರ ಅವರು ಒಂದು ಬಣ, ಇದೆಲ್ಲವನ್ನ ಕೂಡ ಕಾಂಗ್ರೆಸ್ಸು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ. ನೋಡಿ, ಯಾವ ಪಾರ್ಟಿಯಲ್ಲಿ ಬಣ ಇಲ್ಲ ಹೇಳಿ. ಈ ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಮೊನ್ನೆ ಏನು ಹೇಳಿದ್ರು, ಒದ್ದು ಕಿತ್ಕೊತೀನಿ ಅಂದರು. ನಾನು ಹೇಳಿದೆ ಅದಕ್ಕೆ, CM ಪದವಿನ ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ. ಅವರೇ ಹೇಳಿದ್ರಲ್ಲ, ಹಿಂದೆ ನನ್ನ ಮಂತ್ರಿ ಆಗೋಕ್ಕೆ ಬಿಡಲಿಲ್ಲ, ಒದ್ದು ಕಿತ್ಕೊಂಡೆ ಅಂತ ಹೇಳಿದ್ರು. ಅಲ್ಲಿ ಈಗಾಗಲೇ 3-4 ಬಣ, ಪರಮೇಶ್ವರದ ಒಂದು ಬಣ, ಸತೀಶ್ ನಾವೇನೋ ಇಲ್ಲಿ ಕಳೆಕಾಯಿ ತಿನ್ನೋಕ್ಕೆ ಇರಬೇಕಾ ಅಂತ ಎಲ್ಲ ಹೇಳಿದ್ದಾರೆ. ಅವರಂತೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾವಿ ಮಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕ್ಕೊಂಡು ನಾನೇ CM ಅಂತ ಹೊರಟ್ಬಿಟ್ಟಿದ್ದಾರೆ. ಅಂದರೆ ಇದೆ, ಈಗ ಜನತಾ ದಳದಲ್ಲೂ ಪ್ರಾಬ್ಲಮ್ ಇದೆ. ಇದು ಡೆಮೋಕ್ರಸಿ ಇರೋವಂಥ ಒಂದು ಇದರಲ್ಲಿ ಸಣ್ಣ ಪುಟ್ಟ ಇದು ಇರ್ತದೆ. ಈಗಾಗಲೇ ಕೇಂದ್ರದ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ. ನಮ್ಮದೇನು ಇನ್ನೂ ಟೈಮ್ ಇದೆ, ಚುನಾವಣೆ ಇನ್ನೂ ಇರೋದು ಭಾಳ ದೂರ ಇದೆ. ಅಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೆಲ್ಲವನ್ನು ತೀರ್ಮಾನ ಮಾಡ್ತಾರೆ ನಮ್ಮ ಕೇಂದ್ರ ನಾಯಕರು. ಎಲ್ಲರೂ ಒಟ್ಟಿಗೆ ಹೋಗ್ತೀರಿ. ಈಗ ವಿಧಾನಸಭೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ದಿರಿ, ಒಂದು ಸಣ್ಣ ಇದು ಬರಲಿಲ್ಲ. ಯತ್ನಾಳವರು ಪೂರ್ತಿ ನನ್ನ ಪರವಾಗಿ ಮಾತಾಡಿದ್ರು, ಇಲ್ಲಿ ವಿಜೇಂದ್ರ ಅವರು ನನ್ನ ಪರವಾಗಿ ಮಾತಾಡಿದ್ರು. ಇಡೀ ಸದನ ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ದೀರಿ. ಅಲ್ಲ, ಈಗ ಯತ್ನಾಳ್ ವಿರುದ್ಧ ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗ್ತೀರಾ, ಅಲ್ಲಿ ದೂರು ಕೊಡಲಾಗುತ್ತೆ. ಯತ್ನಾಳ್ ಅವರು 2 ದಿನ ಸುಮ್ಮನಿರ್ತಾರೆ, ಅದಾದಮೇಲೆ ಮತ್ತೆ ಅವರ ಬಾಯಿ ಓಪನ್ ಮಾಡ್ತಾರೆ, ಮತ್ತೆ ಅದೇ ರೀತಿ ವಾಗ್ದಾಳಿ ಶುರು ಮಾಡೋದಕ್ಕೆ ಇದು ಮಾಡ್ತಾರೆ. ಯಾಕೆ? ಹೈಕಮಾಂಡ್ನ ಭಯವೂ ಇಲ್ವಾ? ಹೈಕಮಾಂಡ್ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕೋದಕ್ಕೆ ಸಾಧ್ಯ ಇಲ್ವಾ ಅಂತ ಸರ್? ಇಲ್ಲ, ಈಗಾಗಲೇ ಯತ್ನಾಳ್ ಅವ್ರನ್ನ ಕರೆದು ಮಾತಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಆ ಶಕ್ತಿ ನಮ್ಮ BJPಯ ಹೈಕಮಾಂಡ್ಗಿದೆ. ಅದರ ಜೊತೆಗೆ ಮೊನ್ನೆ ಸದನದಲ್ಲಿ ಆದಂತಹ ಒಂದು ಜಟಾಪಟಿ ವಿಚಾರಕ್ಕೆ ಬಂದಾಗ, ಸದನ ಚಳಿಗಾಲದ ಅಧಿವೇಶನ ಅಂತ ಹೇಳಿದಾಗ ಉತ್ತರ ಕರ್ನಾಟಕದ ವಿಚಾರಗಳು ಹೆಚ್ಚಿನ ಮಟ್ಟಿಗೆ ಚರ್ಚೆ ಆಗಬೇಕು. ಈ ಬಾರಿ ಸದನದಲ್ಲಿ ಚರ್ಚೆ ಆಯ್ತಾ ಸರ್? ವಿಪಕ್ಷ ಆಗಿ ಆಡಳಿತ ಪಕ್ಷವನ್ನು ಕಟ್ಟಾಕುವಲ್ಲಿ ನೀವು ಎಷ್ಟು ಮಟ್ಟಿಗೆ ಯಶಸ್ವಿಯಾದ್ರಿ ಅಂತ ಹೇಳಿ. ನಾನು ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಒಂದು ತಿಂಗಳಿಂದನೇ ನಾನು ಸಭೆ ಕರೆದಿದ್ದೆ. ಇಲ್ಲಿ ನನ್ನ ಚೇಂಬರಲ್ಲಿ ಕರೆದು ಮಾತಾಡಿ ಅವ್ರಿಗೆ ಏನೇನು ಸಬ್ಜೆಕ್ಟು, ನಮ್ಮ ಶಾಸಕರು, ನಮ್ಮಲ್ಲಿ ಯಾರ್ಯಾರು ಶಾಸಕರು ಈ ಸರಿ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ವಿಚಾರದಲ್ಲಿ ಎದ್ದು ನಿಂತು ಮಾತಾಡಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ವಿಚಾರವಾಗೂ ಕೂಡ ನಮ್ಮೆಲ್ಲ ಉತ್ತರ ಕರ್ನಾಟಕದ MLAಗಳಿಗೂ ಅವಕಾಶ ಕೊಟ್ಟಿದ್ದೀನಿ. ಒಳ್ಳೆ ರೀತಿ ಮಾತಾಡಿದ್ದಾರೆ. ಆದರೆ ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಕಳೆದ ಬಾರಿ ಅಧಿವೇಶನದಲ್ಲೂ ನಾವು ಉತ್ತರ ಕರ್ನಾಟಕಕ್ಕೆ ಇಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಅಧಿವೇಶನ ಬಂತು. ಕಳೆದ ಬಾರಿ ಕೊಟ್ಟಿದ್ದೇ ಅವರು ಏನೂ ನೆರವೇರಿಸೇ ಇಲ್ಲ. ಅಲ್ಲಿ ಕೈಗಾರಿಕೆಗಳು ತರ್ತೀನಿ ಅಂದರು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡ್ತೀನಿ ಅಂದರು, ನೀರಾವರಿಗೆ ಹಣ ಕೊಡ್ತೀನಿ ಅಂದರು, ಏನೂ ಮಾಡಿಲ್ಲ. ಈ ಸರಿನೂ ಭರವಸೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ 100% ಅಲ್ಲ, ಭರವಸೆ ಆಗಿದೆ ಉಳ್ಕತ್ತೆ ಅಂತಂದ್ರೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ. ಇಲ್ಲ, ಗ್ಯಾರಂಟಿಗೆ ಆಗ್ತಾರೋ ಏನು ಆಡ್ತಾರೋ ಅದು ಅವರಣೆ ಬರ. ಹಣ ಇಲ್ಲ ಸರ್ಕಾರದಲ್ಲಿ, ಖಾಲಿ ಆಗೋಗ್ಬಿಟ್ಟಿದೆ. ಈಗ ಹಾಲಿನ ಸಬ್ಸಿಡಿ ಕೊಡೋಕ್ಕೆ ಸುಮಾರು 1000 ಕೋಟಿ ಮೇಲೆ ಕೊಡಬೇಕು ರೈತರಿಗೆ. ಇಲ್ಲ, ಟ್ರಾನ್ಸ್ಪೋರ್ಟ್ ಇದಕ್ಕೆ 3-4 ಸಾವಿರ ಕೋಟಿ ಕೊಡಬೇಕು. ಯಾಕೆ ಅದೇನೋ ಶಕ್ತಿ ಯೋಜನೆ ಅಂತ ಮಾಡಿ ಅದು ಹಣ ಕೊಡಬೇಕು, ಕೊಡ್ತಾನೇ ಇಲ್ಲ. ಅವರ ಸಂಬಳ ಕೊಡಬೇಕಾಗಿತ್ತು, 4 ವರ್ಷಕ್ಕೊಂದು ಸರಿ ಸಂಬಳ ಹೈಕ್ ಆಗುತ್ತೆ ನ್ಯಾಚುರಲ್ಲಾಗಿ, ಅದನ್ನು ಕೊಡ್ತಾ ಇಲ್ಲ. ಒಂಥರ ದಿವಾಳಿ ಆಗುವಂಥ ಸ್ಥಿತಿಗೆ ಮಾಡಿದೆ. ಈ ಸರಿನೂ ಸುಮಾರು 1 ಲಕ್ಷಕ್ಕೂ ಮೇಲೆ ಸಾಲ ಮಾಡೋಕ್ಕೆ ಹೊರಟಿದ್ದಾರೆ ಈ ಸರ್ಕಾರ. ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಅವರು 1.5 ಲಕ್ಷ ಸಾಲ ಮಾಡ್ತಾರೆ. ಅಂದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತೊಲಗೋ ಅಷ್ಟೊತ್ತಿಗೆ ಕರ್ನಾಟಕವನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋಗುವಂಥ ಸ್ಕೀಮ್ ಹಾಕ್ಕೊಂಡು ಒಂದು ATM ಆಗಿ ಮಾಡ್ತಾರೆ. ಇಲ್ಲಿ ಲೂಟಿ ಹೊಡೆಯೋದು, ಅಲ್ಲಿ ಡೆಲ್ಲಿವರೆಗೆ ತೊಗೊಂಡೋಗಿ ದುಡ್ಡು ಕೊಡೋದು.
ಅದು ಇವ್ರ ಕೆಲಸ. ಅಲ್ಲ, ಈಗ ನಾವು ನೋಡಿದ ಮಟ್ಟಿಗೆ ಸದನದಲ್ಲಿ ಮೊದಲ ವಾರ ಮೂಡಾ ವಿಚಾರ, ವಕ್ಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅದಾದಮೇಲೆ 2ನೇ ವಾರ ವಿಜೇಂದ್ರ 150 ಕೋಟಿ ರೂಪಾಯಿ ಏನೋ ಆಮಿಷ ಒಡ್ಡಿದ್ರು ಆ ವಿಚಾರ, ಕೊನೆಗೆ ಉತ್ತರ ಕರ್ನಾಟಕ ವಿಚಾರ. ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕರಾಗಿ ಎಲ್ಲೋ ಒಂದು ಕಡೆ ಸದನದಲ್ಲಿ ಈ ಬಾರಿ ಅಷ್ಟೊಂದು ಅಬ್ಬರ ಕಾಣಿಸ್ತಿಲ್ವಾ ಅಂತ ಅನ್ಸುತ್ತೆ ಸರ್ ನಿಮ್ಮದು? ಅಲ್ಲ, ಈ ಸರಿ ನಡೆದಿದ್ದೇ ಅಧಿವೇಶನ 5 ದಿನ, 10 ದಿನ ನಡಿಬೇಕಾಯಿತು. ಸಾಹಿತ್ಯ ಪರಿಷತ್ ಅಂತ ಒಂದು ದಿನ ಕಟ್ ಮಾಡಿದ್ರು. ಗೌರವಾನ್ವಿತ SM ಕೃಷ್ಣ ಅವ್ರು ತೀರೋದ್ರು ಅಂತ 2 ದಿನ ಹೋಯ್ತು. ಆಮೇಲೆ ಬಸವಣ್ಣವರ ಭಾವಚಿತ್ರ ಅನಾವರಣ ಮಾಡಿ ಅದು 1 ದಿನ ಹೋಯ್ತು. ಇನ್ನು ಉಳಿದಿದ್ದೆಷ್ಟು? ಅಷ್ಟರಲ್ಲಿ ನಾವು ಏನೇನು ಅಜೆಂಡಾ ಹಾಕ್ಕೊಂಡಿದ್ರೋ ಅದರಲ್ಲಿ ನಾವು ಮೂಡಾದು ಚರ್ಚೆ ಮಾಡಿದ್ರಿ. ಅಲ್ಲ ಸಾರಿ, ಇದು ವಕ್ಫ್ ಬೋರ್ಡ್ದು ಚರ್ಚೆ ಆಯಿತು, ಬಾಣಂತಿ ಸಾವಾಯಿತು, ಅನುದಾನದ ಕೊರತೆ ಆಯಿತು. ಇವೆಲ್ಲ ಚರ್ಚೆ ಆಗಿದೆ. ಅದ್ರ ಜೊತೆ ಉತ್ತರ ಕರ್ನಾಟಕ ಇಷ್ಟಕ್ಕೂ ಅವಕಾಶ ಮಾಡಿಕೊಟ್ಟಿದ್ವಿ. 10 ದಿನವೂ ಚರ್ಚೆ ಆಗಿದ್ದರೆ ಈ 700 ಕೋಟಿ ಲೂಟಿ ಹೊಡೆದಿದ್ದಾರಲ್ಲ ಅಬ್ಕಾರಿಯಲ್ಲಿ, ಅದು ಚರ್ಚೆಗೆ ಬರ್ತಾಯಿತ್ತು. ಸೊ ಅದನ್ನು ಒಂದು ಮಿಸ್ ಆಗಿದೆ ಈ ಸರಿ, ನಮಗೆ ಸಮಯಾವಕಾಶ ಇಲ್ಲದೆ ಮಿಸ್ ಆಗಿದೆ. ಮುಂದಿನ ಅಧಿವೇಶನದಲ್ಲಿ ತೊಗೊತಿರೋದು.